ಎಲ್ರಿಗೆ ನಮಸ್ಕಾರ. ಈ ದಿನ ಈ ಸರೋವರದ ತೀರದಲ್ಲಿ ಈ ಬಿರುಬಿಸಿಲಿನಲ್ಲಿ ಓಡಾಡುವಾಗ ನಾನು ಬಾಲ್ಯದಲ್ಲಿ ಓದಿದಂತಹ ಒಂದು ಕಥೆ ನೆನಪಾಯಿತು. ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೇನೆ. ಅದು ಹೀಗಿದೆ: ಒಬ್ಬ ವ್ಯಕ್ತಿ ಮೃತಪಟ್ಟು ದೇವ್ರ ಜೊತೆ ಸಾಗ್ತಾ ಇರ್ತಾನೆ. ಅವನ ಲೈಫ್ ರಿವ್ಯೂ ಅಂದರೆ ಅವನ ಬದುಕಿನಲ್ಲಿ ಏನೇನಾಯಿತು ಅಂತ ದೇವ್ರ ಜೊತೆ ಚರ್ಚಿಸುವಂತಹ ಒಂದು ಸಂದರ್ಭ. ಹಾಗೆ ಇದೇ ಥರ ಒಂದು ಸಮುದ್ರ ತೀರದಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ಆವಾಗ ಆ ವ್ಯಕ್ತಿ ದೇವರನ್ನು ಕೇಳ್ತಾನೆ, ಮಹಾಪ್ರಭು, ಇಲ್ಲಿ ನನ್ನ ಜೀವನದ ಒಂದು ಎಲ್ಲ ಕಾಲಘಟ್ಟಗಳನ್ನು ತೋರಿಸ್ತಾ ಇದ್ದಿ, ಅದರಲ್ಲಿ ನೋಡುವಾಗ 2 ಹೆಜ್ಜೆ ಗುರುತುಗಳು ಕಾಣ್ತಾ ಇದೆ, ಏನಿದು ಅಂಥೇಳಿ. ಆವಾಗ ದೇವರು ನಕ್ಕು ಹೀಗೆ ಉತ್ತರಿಸ್ತಾನಂತೆ, ನೋಡು ಕಂದ, ಇದು ನಿನ್ನ ಜೀವನದಲ್ಲಿ ನಡೆದಂತಹ ಎಲ್ಲ ಘಟನೆಗಳು, ಈ ದಾರಿಯಲ್ಲೇ ಇದೆಲ್ಲ ಬರುತ್ತೆ. ಅದರಲ್ಲಿ ನೋಡು 2 ಹೆಜ್ಜೆ ಗುರುತುಗಳಿದೆಯಲ್ಲ, ಅಂದರೆ 2 ವ್ಯಕ್ತಿಗಳದ್ದು, ಒಂದು ನೀನು, ಅದ್ರ ಪಕ್ಕದಲ್ಲಿ ನಾನು ನಿನ್ನ ಜೊತೆಗೆ ಇದ್ದೆ ಅಂತ. ಆವಾಗ ಆ ವ್ಯಕ್ತಿಗೆ ತುಂಬ ಖುಷಿಯಾಗತ್ತೆ. ಅವನು ಕೈ ಮುಗಿದು ಹೇಳ್ತಾನೆ, ದೇವರೇ, ನನ್ನ ಜೊತೆಗೆ ಪ್ರತಿಯೊಂದು ಸಂದರ್ಭದಲ್ಲೂ ಇದೆಯಲ್ಲ, ನನಗೆ ತುಂಬ ಖುಷಿ ಆಗ್ತಾ ಇದೆ, ನಾನು ಧನ್ಯ ಅಂತ ಅವನು ಕೈ ಮುಗಿತಾನೆ. ಅದು ಆ ಘಟನೆಗಳು ಹಾಗೆಯೇ ಸಾಕ್ತವೆ. ಹೆಜ್ಜೆ ಗುರುತುಗಳು, ಇಬ್ಬರು ವ್ಯಕ್ತಿಗಳದ್ದು ಹೆಜ್ಜೆ ಗುರುತುಗಳು ಹಾಗೇ ಇದೆ. ಈ ವ್ಯಕ್ತಿ ಹುಟ್ಟುತ್ತಾನೆ, ವಿದ್ಯಾಭ್ಯಾಸ ಆಯಿತು, ಮತ್ತು ಮದುವೆ ಆಯಿತು, ಉದ್ಯೋಗ ಆಯಿತು, ಏನೇನೋ ಎಲ್ಲ ಜೀವನದ ಎಲ್ಲ ಸಂದರ್ಭಗಳು ಅಲ್ಲಿ ಕಾಣಿಸ್ತಾ ಇದೆ. ಆ ದಾರಿಯಲ್ಲಿ ಎಲ್ಲ ಕಡೆನೂ ಈ ದೇವರ ಒಂದು ಹೆಜ್ಜೆ ಗುರುತು ಜೊತೆಯಲ್ಲಿದೆ. ಮನುಷ್ಯ ಅಂದಮೇಲೆ ಒಂದೇ ಥರ ಇರೋದಿಲ್ಲ ಅಲ್ವೇ, ಕಷ್ಟ ಸುಖಗಳು ಎರಡೂ ಬರ್ತಾ ಇರುತ್ತೆ. ಈ ವ್ಯಕ್ತಿಯ ಕಷ್ಟದ ಸಂದರ್ಭದ ಅದು ಎಲ್ಲ ಅಲ್ಲಿ ಕಾಣ್ತಾ ಇದೆ. ಆ ದಾರಿನಲ್ಲಿ ಅಲ್ಲಿ ಕೇವಲ ಒಂದೇ ಹೆಜ್ಜೆ ಗುರುತಿತ್ತಂತೆ, ಅಂದರೆ ಒಂದೇ ವ್ಯಕ್ತಿದು. ಆವಾಗ ಈ ಒಬ್ಬ ವ್ಯಕ್ತಿಗೆ ಇವನಿಗೆ ತುಂಬ ಬೇಜಾರಾಗಿ ಕೇಳ್ತಾನಂತೆ, ಮಹಾಪ್ರಭು, ಜನಗಳೆಲ್ಲ ಹೀಗೆ ಅಂತ ನಾನು ಅಂದ್ಕೊಂಡಿದ್ದೆ, ನನಗೆ ಗೊತ್ತಿತ್ತು, ನಾವು ಕಷ್ಟದಲ್ಲಿದ್ದಾಗ ಹೆಚ್ಚಿನವ್ರು ಬರೋಲ್ಲ, ಯಾರೋ ನಮ್ಮ ಆತ್ಮೀಯರು ಮಾತ್ರ. ನೀನು ಇಂಥ ಸಂದರ್ಭದಲ್ಲಿ ಕೈ ಬಿಟ್ಟಿದೆಯಲ್ಲ, ಕೇವಲ ನನ್ನ ಒಂದು ಹೆಜ್ಜೆ ಗುರುತುಗಳು ಮಾತ್ರ ಇದೆ, ನೀನು ಕಾಣ್ತಾ ಇಲ್ವಲ್ಲ ಇಲ್ಲಿ ಅಂತ. ಆವಾಗ ಮತ್ತೆ ದೇವರು ನಕ್ಕು ಹೀಗೆ ಹೇಳ್ತಾನಂತೆ, ನೋಡು, ಇದೆಲ್ಲ ನಿನ್ನ ಜೀವನದ ಒಂದು ವಿಷಮ ಸಂದರ್ಭಗಳು, ಅಲ್ಲಿ ನಿನಗೆ ನಡಿಲಿಕ್ಕಾಗಲ್ಲ ಅಂಥೇಳಿ ನಾನೇ ನಿನ್ನ ಎತ್ಕೊಂಡು ಹೋದೆ, ಅದೆಲ್ಲ ನಿನ್ನ ಹೆಜ್ಜೆ ಗುರುತುಗಳಲ್ಲ, ಅಲ್ಲಿರೋದು ಅದು ನನ್ನ ಹೆಜ್ಜೆ ಗುರುತುಗಳು ಅಂಥೇಳಿ. ಆವಾಗ ಈ ವ್ಯಕ್ತಿಗೆ ಪಶ್ಚಾತ್ತಾಪ ಆಗತ್ತೆ. ಅವನು ಮತ್ತೆ ದೇವರನ್ನ ಕೇಳ್ಕೊಳ್ತಾನಂತೆ, ಮಹಾಪ್ರಭು, ತಪ್ಪಾಯಿತು, ನಾನು ನಿನ್ನ ಕೃಪೆಯನ್ನು ಅರಿತುಕೊಳ್ಳಿಲ್ಲ ಅಂತ. ಇದೊಂದು ಸಣ್ಣ ಕಥೆ, ನೀವು ಸಹ ಇದನ್ನು ಬಾಲ್ಯದಲ್ಲಿ ಓದಿರಬಹುದು. ಆದರೆ ನೋಡಿ, ಇದರಲ್ಲಿ ಎಷ್ಟು ದೊಡ್ಡ ನೀತಿ ಇದೆ ಅಂಥೇಳಿ. ನಮಗೆ ಜೀವನದಲ್ಲಿ ಎಲ್ಲ ಸುಖ ಸಂತೋಷಗಳಿದ್ದಾಗ ಎಲ್ಲದು ನಮ್ಮದು ಚೆನ್ನಾಗಿ ನಡೀತಾ ಇರುತ್ತೆ. ಕಷ್ಟ ಬಂದಾಗ ಮೊದಲು ಸಿಗೋದೇ ದೇವರಲ್ವೇ ಬೈಲಿಕ್ಕೆ. ದೇವರು, ನಮ್ಮ ತಂದೆ ತಾಯಿಗಳು, ನಮ್ಮ ಆತ್ಮೀಯರು, ನೀವೇ ಏನೋ ಮಾಡಿಬಿಟ್ರಿ, ನನ್ನ ಜೀವನ ಹೀಗೆ ಮಾಡಿಬಿಟ್ರಿ ಅಂಥೇಳಿ ನಾವು, ಇದು ಮನುಷ್ಯ ಸಹಜ, ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ, ಇದು ಒಂದು ನಮ್ಮ ಮನುಷ್ಯ ಸಹಜ ವೃತ್ತಿ. ಆದರೆ ನಮಗೆ ಕಾಣದೇ ಇರುವಂತಹ ಶಕ್ತಿಗಳು ನಮ್ಮನ್ನು ಎಷ್ಟೋ ಒಂದು ಆಪತ್ತುಗಳಿಂದ ಬಚಾವ್ ಮಾಡಿರ್ತವೆ, ಅದು ನಮಗೆ ಗೊತ್ತೂ ಆಗೋದಿಲ್ಲ. ಆಮೇಲೆ ಈ ಕಷ್ಟಗಳು ನಮಗೆ ಬಂದಿದೆ ಅಂದರೆ ಅದನ್ನು ಒಂದು ನಿಭಾಯಿಸುವಂಥ ಶಕ್ತಿನೂ ನಮಗಿರುತ್ತೆ. ಅದಿಲ್ಲದೆ ಇರುವಂತಹ ಕಷ್ಟಗಳನ್ನು ದೇವರು ನಮಗೆ ಕೊಡೋದಿಲ್ಲ. ಆದರೆ ಆ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು ಮತ್ತು ಕಾರ್ಯಪ್ರವೃತ್ತರಾಗಬೇಕು ಅಂತ ನನಗನ್ಸುತ್ತೆ. ಹೀಗೆ ಒಂದು ವಾಯು ವಿಹಾರ ಹೋಗುವಾಗ ಇಷ್ಟೊಂದು ವಿಚಾರಗಳು ನನಗೆ ಹೊಳಿತು. ಅದನ್ನು ಸಹೃದಯರಾದ ನಿಮ್ಮವರನ್ನೇ ಹಂಚಿಕೊಳ್ಳೋಣ ಅಂಥೇಳಿ ಇಲ್ಲಿ ಬಂದೆ. ನಿಮಗೆ ಇವತ್ತಿನ ವಿಚಾರ ಇಷ್ಟ ಆಗಿರ್ಬೋದು ಅನ್ನೋ ಒಂದು ಆಶಯದೊಂದಿಗೆ ನಾನು ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಮತ್ತೆ ಮುಂದೆ ಯಾವಾಗಲಾದರೂ ಸಿಗೋಣ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ, ಆಶೀರ್ವಾದಗಳು ನನ್ನ ಮೇಲೆ ಯಾವಾಗಲೂ ಇರಲಿ. ಮುಂದೆ ಮತ್ತೆ ಇನ್ನೊಂದು ಸರಿ ಸಿಗುವವರೆಗೆ ನಿಮ್ಮೆಲ್ಲರಿಗೂ ನಮಸ್ತೆ.